So, hi Akshata, and congratulations. You have been the best performer for the month of September. ಹೇಗೆ ಅನಿಸ್ತಾ ಇದೆ? Good, ma'am. Andre first, like I did not want to join that classes, but still I just came. After that, seeing the result, I was happy for that, and I'm happy that you selected me as the best performer of the month. ಓಕೆ ಗುಡ್. ಸೊ ಅಕ್ಷತಾ, ನೀನ್ ಯಾವಾಗ ಕಲ್ತಿದ್ದೀವಿ ಈ ಟೆಕ್ನಿಕ್ಸ್ ಎಲ್ಲ? ಯಾವ ಬ್ಯಾಚ್ ಅಲ್ಲಿ ಕಲ್ತಿದ್ದು? Like ಸೆಪ್ಟೆಂಬರ್ ಬ್ಯಾಚ್ ಅನ್ಸುತ್ತೆ, ಜುಲೈ ಮತ್ತೆ ಸೆಪ್ಟೆಂಬರ್. ಆಗಸ್ಟ್ ಯಾವಾಗ ಎನ್ರೋಲ್ ಆಗಿತ್ತು ನೀನು? ಯಾವಾಗ? ಜುಲೈ 27th ಮೇಡಮ್. ಜುಲೈ ಬ್ಯಾಚ್ ಸೇರ್ಕೊಂಡಿದ್ದು. ಸೊ ಜುಲೈಯಿಂದ ಆಲ್ಮೋಸ್ಟ್ ಸೆಪ್ಟೆಂಬರ್, ಇಟ್ಸ್ 3 months ಆಗಿದೆ. ಸೊ ವಾಟ್ ಆರ್ ದ ಚೇಂಜಸ್? ನಿನ್ ಅಕಾಡೆಮಿಕ್ಸ್ ಅಲ್ಲೂ ನಿಂಗೆ ಚೇಂಜಸ್ ಕಾಣ್ತಾ ನಿನಗೆ? ಎಸ್ ಮ್ಯಾಮ್, ನಂಗೆ ಚೇಂಜಸ್ ತುಂಬಾ ಕಾಣಿಸಿತ್ತು. ಅಂದ್ರೆ ಲೈಕ್ ಫಸ್ಟ್ ಸಬ್ಜೆಕ್ಟ್ ವೈಸ್ ಅಲ್ಲಿ ಅಂದ್ರೆ ಸೋಷಿಯಲ್, ಐ ಜಸ್ಟ್ ಲೈಕ್ ಜಿಯೋಗ್ರಫಿ, ಹಿಸ್ಟ್ರಿ ಅಲ್ಲೆಲ್ಲ ತುಂಬಾ ಲ್ಯಾಗ್ ಆಗ್ತಿದ್ದೆ, ಬ್ಯಾಕ್ವರ್ಡ್ಸ್, ಡೇಟ್ಸ್ ಅವೆಲ್ಲ ಅದರಲ್ಲಿ. ಆಫ್ಟರ್ ಪ್ರಾಕ್ಟಿಸಿಂಗ್ ದ ಟೆಕ್ನಿಕ್ಸ್, ಲೈಕ್ ಇಟ್ ಫೆಲ್ ಸಮ್ವಾಟ್ ಈಸಿ ಟು ಮೀ ಅಂಡ್ ಐ ಸ್ಕೋರ್ಡ್ around 19 marks out of 20 in social and all the subjects. ಓ, ದಟ್ಸ್ ಗ್ರೇಟ್, ದಟ್ಸ್ ಗ್ರೇಟ್. ಓವರ್ ಆಲ್ ನಿನ್ ಸ್ಕೋರ್ಸ್ ಮೊದ್ಲಿಗೂ ಈಗ್ಲೂ ಇಂಪ್ರೂವ್ ಆಗಿದ್ಯಾ ನಿನ್ ಸ್ಕೂಲಲ್ಲಿ? ಎಸ್ ಮ್ಯಾಮ್, ಫಸ್ಟ್ ರ್ಯಾಂಕಿಂಗ್ ಬಂದ್ಬಿಟ್ಟು 9th ಅಥವಾ 8th ಬರ್ತಿತ್ತು, ಬಟ್ ಈಗ ಲೈಕ್ 4 ಮತ್ತೆ 6 ಆ ತರ ಬರ್ತಿದೆ. 4th ರ್ಯಾಂಕ್. ದಟ್ಸ್ ನೈಸ್, ದಟ್ಸ್ ನೈಸ್. ನಿಂಗೆ ಈ ನಮ್ ಫಾಲೋ ಅಪ್ ಸೆಷನ್ಸ್ ಬಗ್ಗೆ ಏನ್ ಅನ್ಸುತ್ತೆ ಅಕ್ಷತಾ? ಲೈಕ್ ಗುಡ್ ಮ್ಯಾಮ್. ಅಂದ್ರೆ ಎಲ್ಲ ಟೆಕ್ನಿಕ್ಸ್ ಯೂಸ್ ಮಾಡ್ಬೋದು, ಮತ್ತೆ ನಾವು ಲ್ಯಾಗ್ ಆಗಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು. ಅಂಡ್ ಮಂತ್ಲಿ ಆರ್ ವೀಕ್ಲಿ ನಮಗೆ ಗೊತ್ತಾಗ್ಬೋದು ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕು ಅಂತ. ಹೊಸ ಹೊಸ ಟೆಕ್ನಿಕ್ಸ್ ಎಲ್ಲ ಕಲ್ತ್ಕೊಂಡು, ಬ್ರೈನ್ ಜಿಮ್ ಎಕ್ಸರ್ಸೈಸಸ್ ಎಲ್ಲ. ಸೊ ಇಟ್ ಗುಡ್. ಗುಡ್. ಮೇಡಮ್, ನೀವ್ ಹೇಳಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನೀವು ಕಾಲ್ ಮಾಡಿದ್ರಂತೆ ಅವತ್ತು, ನಂಗೆ ಇನ್ಫಾರ್ಮೇಶನ್ ಕೊಟ್ರು. ಮೇಡಮ್, ಅಂದ್ರೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು ಮೇಡಮ್. ಅವಾಗ ಹೋಗಿದ್ದೆ ಮೇಡಮ್. ಅವ್ರ ಕ್ಲಾಸ್ ಟೀಚರು ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ಮೇಡಮ್. ತುಂಬಾ ಇಂಪ್ರೂವ್ ಆಗಿದ್ದಾಳೆ ಹೆಂಗ್ ಮೇಡಮ್ ಅಂತ ಕೇಳಿದ್ರು. ಆಮೇಲೆ ನಾನು ಈ ತರ ಅಂತ ಹೇಳ್ದೆ. ಫಸ್ಟಿಗೂ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ತುಂಬಾನೇ ಚೇಂಜಸ್ ಇದೆ, ತುಂಬಾ ಇಂಪ್ರೂವ್ಮೆಂಟ್ಸ್ ಇದೆ ಮೇಡಮ್ ಅಂತ ಹೇಳಿದ್ರು. ಅದ್ರಿಂದ ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್. ಇದೆಲ್ಲ ನಿಮ್ಮಿಂದ ಸಾಧ್ಯ, ನಿಮ್ ಕ್ಲಾಸಸ್ ಇಂದ ಸಾಧ್ಯ ಆಯ್ತು ಅಂತ ನಂಗೆ ಹೇಳ್ಕೊಳಕ್ ತುಂಬಾ ಹೆಮ್ಮೆ ಅನ್ಸುತ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅಕ್ಷತಾ, ನನಗೆ ಒಂದ್ ಪಾಯಿಂಟ್ ಸ್ವಲ್ಪ ಕೇಳ್ಬೇಕಿತ್ತು. ನಿನ್ ಸ್ಟಡಿ ಟೈಮ್ ಕಂಟ್ರೋಲ್ ಬಂದಿದ್ಯಾ ನಿನಗೆ? ಆರ್ ಯು ಏಬಲ್ ಟು ಕಂಟ್ರೋಲ್ ಯುವರ್ ಸ್ಟಡಿ ಟೈಮ್? ಎಸ್ ಮ್ಯಾಮ್. ಅಂದ್ರೆ ಲಾಸ್ಟ್ ಟೈಮ್ ಯಾವ ತರ ಅಂದ್ರೆ ಒಂದ್ ಚಾಪ್ಟರ್ ನ ರೀಡ್ ಮಾಡಕ್ಕೆ ಲೈಕ್ 2-3 hours, ಮತ್ತೆ ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ ತುಂಬಾ ಟೈಮ್ ಹಿಡಿತಿತ್ತು. ಬಟ್ ಈಗ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ರೀಪ್ಲೇಸಿಂಗ್, ಲೋಕಾಯ್ ಮೆಥಡ್ಸ್ ಎಲ್ಲ ಹಾಕಿ ಸ್ಟೋರೀಸ್ ಅಲ್ಲೆಲ್ಲ ಲೈಕ್ ಐ ಫೆಲ್ಟ್ ಸಮ್ ವಾಟ್ ಈಸಿ ದೆಮ್. ಅಂಡ್ ಲಾಸ್ಟ್ ಟೈಮ್ 2 hours ಅಲ್ಲಿ ಮಾಡೋ ಒಂದ್ ಚಾಪ್ಟರ್ ನ ಈಗ 20 minutes ಅಥವಾ 15 minutes ಅಲ್ಲಿ ಕವರಿಂಗ್ ಮಾಡ್ಬೋದು. ಆ ತರ ಇಫ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಮೆಥಡ್ ವೇರ್ ವಿಚ್ ವಿ ಕ್ಯಾನ್ ಅಪ್ಲೈ, we can apply everything and we can manage the time even. That's great. Thank you so much for being here. Congratulations. Okay. All the best. You are in 9th grade, right? Yes ma'am. All the best. Continue. Continue doing all these assignments. It's going to help you a lot. Okay. Yeah. ಮೇಡಮ್, ನೆಕ್ಸ್ಟ್ ಲೆವೆಲ್ ಕ್ಲಾಸಸ್ ಇದ್ರೆ ಪ್ಲೀಸ್ ಹೇಳಿ ಮೇಡಮ್. ಕಂಟಿನ್ಯೂ ಮಾಡ್ತಾಳೆ ಕ್ಲಾಸಸ್. ನೆಕ್ಸ್ಟ್ ಲೆವೆಲ್ ನವೆಂಬರ್ ಅಲ್ಲಿ ಅನೌನ್ಸ್ ಮಾಡ್ತೀನಿ ಮೇಡಮ್. ಸ್ಪೋರ್ಟ್ಸ್ ಬರುತ್ತೆ. ನಿಮ್ಮಿಂದ ತುಂಬಾ ಹೆಲ್ಪ್ ಆಗಿದೆ ಮೇಡಮ್. ಆಕ್ಚುಲಿ ನಿಮ್ಮನ್ನ ನೋಡಿದ್ರೆ ಒಂದ್ ಪೂರ್ತಿ ಓಲ್ ಬುಕ್ ನೋಡ್ದಂಗ ಅನ್ಸುತ್ತೆ ಮೇಡಮ್. ಅದನ್ನೆಲ್ಲ ಯಾವ ತರ ಮೆಮೊರೈಸ್ ಮಾಡ್ತೀರಾ, ಮತ್ತೆ ಹೆಂಗ್ ನೆನ್ಪಿಟ್ಕೋತೀರಾ ಅನ್ನೋದು ತುಂಬಾ ಖುಷಿ ಆಗುತ್ತೆ ಮೇಡಮ್. ನಿಮ್ ಕ್ಲಾಸಸ್ ನಾನು ತುಂಬಾ ಮಿಸ್ ಮಾಡ್ಕೊತೀನಿ.